ಇವಾಗ ನಮ್ಮದು ಥರ್ಡ್ ಡೇ ಟ್ರಿಪ್ ಕಂಟಿನ್ಯೂಡ್ ಲಾಗ್ ಪಾರ್ಟ್ 2. ನಾವು ಹೋಗ್ತಿರುವಂಥ ಪ್ಲೇಸ್ ಐನತುಮ್. ಇಲ್ಲಿಯೂ ಹಾಗೆ ಸೊಳ್ಳೆಗಳು ತುಂಬಾ ಇದೆ. ಬರಬೇಕಿದ್ರೆ ಮಾಸ್ಕಿಟೋ ಸ್ಪ್ರೇ ಮಾಡ್ಕೊಂಡು ಬರೋದು ಬೆಸ್ಟ್. ಇಲ್ಲಿ ಆ್ಯಕ್ಚುಲಿ ಈ ಟೈಮಲ್ಲಿ ವಾಟರ್ ಫಾಲ್ ಇರ್ತದೆ, ಬಟ್ ಈ ಸಲ ಮಳೆ ಲೇಟಾಗಿ ಬಂದಿರೋದು ಮತ್ತು ಮಳೆ ಈ ಸಲ ಕಮ್ಮಿ ಅಂತೆ, ಹಾಗಾಗಿದ್ದು ವಾಟರ್ ಫಾಲ್ ವ್ಯೂ ಇಲ್ಲ. ಹಾಗೆ ನಾವು ಬಂದಿರೋದಕ್ಕೆ ಸುಮ್ಮನೆ ಆ ಕಡೆ ಈ ಕಡೆ ಎಲ್ಲ ತಿರುಗಾಡಿಕೊಂಡು ನೆಕ್ಸ್ಟ್ ಹೊರಟೇವಿ ಇಲ್ಲಿಂದ. ಆ್ಯಕ್ಚುಲಿ ನಾವಿಲ್ಲಿಗೆ ಬಂದಿರೋದು ವೇಸ್ಟ್ ಆಯಿತು ಅಂತ ಅನ್ನಿಸಿತು ನನಗೆ ಈಗ. ಯಾಕೆ ಅಂತ ಹೇಳಿದೆ, ವಾಟರ್ ಫಾಲ್ ವ್ಯೂ ಇಲ್ಲಲ್ಲ. ನಾವಿಲ್ಲಿಗೆ ಬಂದಿರುವಂಥದ್ದು ಆಗಸ್ಟ್ ಸೆಕೆಂಡ್ ವೀಕ್. ಆಗಸ್ಟ್ ಫಸ್ಟ್ ವೀಕ್ ಬರ್ತಿದ್ರೆ ಇಷ್ಟು ಸಹ ಮಳೆ ಇರಲಿಲ್ಲ, ಫುಲ್ ಬಿಸಿಲಿತ್ತಂತೆ. ಸೊ ಹಾಗಾಗಿ ನಾವು ಆಗಸ್ಟ್ ಸೆಕೆಂಡ್ ವೀಕ್ ಬಂದಿರೋದು ನಮ್ಮದು ಪುಣ್ಯ ಅಂತ ಹೇಳ್ಬೋದು. ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದರೆ ಈ ಸಲ ತುಂಬ ಮಳೆ ಕಮ್ಮಿ ಅಂತೆ. ಮತ್ತು ಲಾಸ್ಟ್ ಇಯರ್ ಆದರೆ ಈ ಟೈಮಲ್ಲಿ ಫುಲ್ ಇಲ್ಲಿ ವಾಟರ್ ಫಾಲಲ್ಲಿ ಇತ್ತು ಅಂತ ಇವೆಲ್ಲ ಹೇಳ್ತಿದ್ರು. ನಾವು ನೆಕ್ಸ್ಟ್ ಹೋಗ್ತಿರುವಂಥ ಪ್ಲೇಸ್ ವಾದಿ ದರಬತ್. ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಸಲಾಲ ಯಾವುದು ಅಂತ ಹೇಳಿದರೆ ವಾದಿ ದರಬತ್. ಮಸ್ಟ್ ವಿಸಿಟ್ ಇನ್ ಪ್ಲೇಸ್ ಸಲಾಲ ವಾದಿ ದರಬತ್ ಇದ್ದುಕೊಂಡು ನೀವು ಯಾಕೆ ಥರ್ಡ್ ಡೇ ಹೋಗ್ತಿದ್ದೀರ, ಫಸ್ಟ್ ಡೇನೇ ಹೋಗ್ಬೋದಿತ್ತಲ್ಲ ಅಂತ ಅಂದ್ಕೊಳ್ಬೋದು. ಯಾಕೆ ಅಂತ ಹೇಳಿದರೆ ವಾದಿ ದರಬತ್ ತುಂಬಾ ಕ್ರೌಡ್. ಎಲ್ಲಾದರೂ ನಾವು ವೀಕ್ ಆಫ್ ಅಂದರೆ ಫ್ರೈಡೇ ಸ್ಯಾಟರ್ಡೆ ಎಲ್ಲ ಇಲ್ಲಿ ಬಂದರೆ ಹೋಗುವಾಗೆ ಇಲ್ಲ, ಅಷ್ಟೊಂದು ಜನ ಇರ್ತಾರೆ. ಹಾಗಾಗಿ ನಾವಿಲ್ಲಿಗೆ ಬಂದಿರುವಂಥದ್ದೇ ವೀಕ್ ಆಫ್ ಫ್ರೈಡೇ. ಹಾಗೆ ನಾವು ಫ್ರೈಡೇ ಆ್ಯಂಡ್ ಸ್ಯಾಟರ್ಡೆ ಬೇರೆ ಕಡೆ ಹೋಗಿ ವೀಕ್ ಡೇಸ್ ಇವತ್ತು ನಾವಿಲ್ಲಿಗೆ ಸಂಡೇ ವಾದಿ ದರಬತ್ತಿಗೆ ಬರ್ತಾ ಇದ್ದೇವೆ. ಈಗ ಇವತ್ತು ಜನ ಹೇಗಿದ್ದಾರೆ ಅಂತ ಗೊತ್ತಿಲ್ಲ. ಇದು ವಾದಿ ದರಬತ್, ಇದು ಫಸ್ಟ್ ಪ್ಲೇಸ್. ನಾವು ಇಲ್ಲೆಲ್ಲ ಲಾಸ್ಟ್ ಪಾಯಿಂಟಿಗೆ ಹೋಗ್ತಿದ್ದೇವೆ, ವಾದಿ ದರಬತ್ ಪಾರ್ಕಿಗೆ. ಇಲ್ಲಿ ಅಂತೂ ಈಗ ಫುಲ್ ವೆಹಿಕಲ್ಸ್ ತುಂಬಾ ಇದೆ, ಆ ಕಡೆ ಈ ಕಡೆ ಎಲ್ಲಿ ಸಹ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗವಿಲ್ಲ. ನೋಡುವ ಮುಂದೆ ಎಲ್ಲಿಯಾದರೂ ಸಿಗ್ತದಾ ಅಂತ. ಇಲ್ಲಿ ಎಲ್ಲಿ ಪಾರ್ಕ್ ಮಾಡಲಿಕ್ಕೆ ಜಾಗ ಸಿಗಲಿಲ್ಲ. 4 ಸಲ ರೌಂಡ್ ಹಾಕ್ಕೊಂಡು ಬಂದೆವು, ಆದರೂ ಸಿಗಲಿಲ್ಲ. ಮತ್ತೆ ಒಂದು ಲಾಸ್ಟಿಗೆ ದೂರದಲ್ಲಿ ನಾವು ಪಾರ್ಕ್ ಮಾಡಿ ಕಾರನ್ನು ನೆಕ್ಸ್ಟ್ ನಾವು ನಡ್ಕೊಂಡು ಬಂದಿರುವಂಥದ್ದು. ಇವತ್ತು ವೀಕ್ ಡೇಸ್ ಆದರೂ ಸಹ ನಮಗಿಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಸಿಗಲಿಲ್ಲ. ಅಂದರೆ ಇನ್ನು ವೀಕ್ ಆಫ್ ಬರ್ತಿದ್ರೆ ಹೇಗಿರ್ತಿತ್ತು, ನೀವೇ ಒಂದ್ಸಲ ಯೋಚನೆ ಮಾಡಿ. ಇದೇ ವಾದಿ ದರಬತ್ ಪಾರ್ಕ್. ಕೆಳಗಡೆ ಹೋಗಿ ನೋಡುವ, ಅಲ್ಲಿ ಬೋಟಿಂಗ್ ಮಾಡಲಿಕ್ಕೆಲ್ಲ ಇದೆ. ಮತ್ತು ಇಲ್ಲಿ ಬೇರೆ ಬೇರೆ ಥರದ ಬೋಟಿಂಗ್ಗಳುಂಟು, ಯಾವುದು ಬೇಕು ಅದು ಮಾಡ್ಬೋದು. ಅದಕ್ಕೆ ತಕ್ಕಂಥ ಪ್ರೈಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಅಂತೂ ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ದೆವು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಹತ್ತಿರ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇನ್ನೊಂದು ಬೋಟಿಂಗ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಸಹ ಹಾಗೆ ಜಿಪ್ಪಿಂಗ್ ಇದೆ, ಇಲ್ಲಿ ಸಹ ಮಾಡ್ಬೋದು ಜಿಪ್ಪಿಂಗ್ ಮಾಡೋರಿಗೆ.
ನೆಕ್ಸ್ಟ್ ನಾವು ಇಲ್ಲಿಂದ ಐನ್ ರಜಾಸ್ ಕಡೆ ಹೊರಟೆವು. ಇಲ್ಲಿಯೂ ಹಾಗೆ ಪ್ಲೇಸ್ ಸಖತ್ತಾಗಿದೆ. ಇಲ್ಲಿ ಸಹ ಬೋಟಿಂಗ್ ಎಲ್ಲ ಉಂಟು. ನಮಗಂತೂ ಮಸ್ಕತ್ತಲ್ಲಿದ್ದು ಇಲ್ಲಿಗೆ ಬರಬೇಕಿದ್ರೆ ಏನೋ ಒಂಥರ ಖುಷಿ ಆಗ್ತದೆ. ಯಾಕೆಂತ ಹೇಳಿದರೆ ಅಲ್ಲೆಲ್ಲ ಮೌಂಟೇನ್ ಡೆಸರ್ಟ್ ಆ ಥರ ಇರುವಂಥದ್ದು. ಇಲ್ಲಿ ಈಗ ಖರೀಫ್ ಸೀಸನಲ್ಲಿ ಎಲ್ಲ ಕಡೆ ನೋಡಿದ್ರು ಗ್ರೀನರಿ. ಸೊ ಹಾಗಾಗಿ ನಮಗೆ ಇಲ್ಲಿಗೆ ಬರಬೇಕಿದ್ರೆ ತುಂಬಾ ಖುಷಿ ಆಯಿತು. ಇಲ್ಲಿ ದೂರದಲ್ಲಿ ನೋಡಿ ಗುಹೆ ತರ ಕಾಣಿಸ್ತಾ ಇದೆ ಅಲ್ಲ, ಅದು ಕೇವ್. ಅದರ ಒಳಗಡೆ ಏನೋ ಲೈಟಿಂಗ್ ಎಲ್ಲ ಕಾಣಿಸ್ತಿದೆ. ಹಾಗೆ ಫುಡ್ ಕೋರ್ಟ್ ಸಹ ಕಾಣಿಸ್ತಾ ಇದೆ. ನಾವು ಅದರ ಹತ್ರ ಹೋಗಲಿಲ್ಲ, ದೂರದಿಂದಲೇ ಕ್ಯಾಪ್ಚರ್ ಮಾಡ್ತಿದ್ದೇವೆ. ಮತ್ತೆ ನಾವು ಇಲ್ಲಿಂದ ನೆಕ್ಸ್ಟ್ ಔಕದ್ ಪಾರ್ಕಿಗೆ ಹೋಗ್ತಾ ಇದ್ದೇವೆ. ಔಕದ್ ಪಾರ್ಕಲ್ಲಿ ಖರೀಫ್ ಸೀಸನಲ್ಲಿ ಇವೆಂಟ್ ಆರ್ಗನೈಸ್ ಮಾಡ್ತಾರಂತೆ. ಸೊ ಹಾಗಾಗಿ ನಾವು ಸಹ ಅಲ್ಲಿಗೆ ಹೋದೆವು. ಹಾಗೆ ಎಂಟ್ರಿ ಫೀಸ್ ಪರ್ ಪರ್ಸನ್ 1 OMR ಇತ್ತು. ಹಾಗೆ ಒಳಗಡೆ ಹೋಗುವ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರುವ. ಇವಾಗ ಲೂಮಿನಸ್ ಫಾರೆಸ್ಟ್ ಒಳಗಡೆ ಹೋಗುವ ಏನಿದೆ ಅಂತ ನೋಡುವ. ನಮ್ಮಲ್ಲಿ ಜಾತ್ರೆಯಲ್ಲೆಲ್ಲ ಈ ಥರ ಮೆರವಣಿಗೆ ಬರ್ತಾರಲ್ಲ ಬ್ಯಾಂಡ್ ಸೆಟ್ಟಲ್ಲಿ, ಹಾಗೆ ಇಲ್ಲಿ ಸಹ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತದೆ.
ಇಲ್ಲಿ ಇವಾಗ ಓಪನ್ ಸ್ಟೇಜ್ ಡ್ಯಾನ್ಸ್ ಇದೆ ಅಂತೆ, ಹಾಗೆಲ್ಲರೂ ಬರ್ತಾ ಇದ್ದಾರೆ. ಈ ಡ್ಯಾನ್ಸ್ ಎಲ್ಲ ನೋಡಿ ಆಮೇಲೆ ಇಲ್ಲಿಂದ ನಾವು ಹೊರಡುವ. ನನಗಂತೂ ಒಳಗಡೆ ತುಂಬಾ ಇಷ್ಟ ಆಯಿತು. ಲೈಟಿಂಗ್ ಎಫೆಕ್ಟ್ ಆಗಿರಲಿ ಎಲ್ಲವೂ ಸಹ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು, ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ನಾವು ಇಲ್ಲಿಂದ ಹೊರಟೆವು. ನಮ್ಮ 3rd ಡೇ ಟ್ರಿಪ್ ಸಹ ಮುಗಿಯಿತು ಇಲ್ಲಿಗೆ. ಇವತ್ತು ನಮ್ಮದು 4th ಡೇ ಟ್ರಿಪ್. ನಾವಿವಾಗ ಹೋಗ್ತಿರೋ ಪ್ಲೇಸ್ ಯಾವುದು ಅಂತ ಹೇಳಿದರೆ ಐನ್ ಶರತ್. ಇವತ್ತು ನಮ್ಮದು ಲಾಸ್ಟ್ ಡೇ. ಇವತ್ತಂತೂ ಜೋರು ಮಳೆ ಬರ್ತಾ ಇದೆ. ನಮಗಂತೂ ಇಲ್ಲಿಂದ ಹೋಗಲಿಕ್ಕೆ ಮನಸ್ಸೇ ಇಲ್ಲ, ಅಷ್ಟು ಚಂದ ಇದೆ ವೆದರ್. ಇಲ್ಲಿ 4 ದಿನ ಇದ್ದು ನಾವಿನ್ನು ಮಸ್ಕತ್ತಿಗೆ ಹೋಗ್ಬೇಕಿದ್ರೆ ಅಲ್ಲಿ ಓವನ್ ಒಳಗಡೆ ಹೋದಾಗೆ ಫೀಲ್ ಆಗ್ತದೆ. ಐನ್ ಶರತ್ ಪ್ಲೇಸಿಗೆ ಹೋಗಬೇಕು ಅಂತ ಹೇಳಿ ಆದರೆ 4 ವೀಲರಲ್ಲಿ ಬರೋದು ಬೆಸ್ಟ್ ಅಂತ ಅನ್ನಿಸ್ತದೆ. ಯಾಕೆ ಅಂತ ಹೇಳಿದರೆ ಜೋರು ಮಳೆ ಬರುವಾಗ ಸಡನ್ನಲ್ಲಿ ಹೋಗೋದು ಕಷ್ಟ, ತುಂಬ ಕೆಸರೆಲ್ಲ ಆಗಿದೆ ರೋಡ್. ಹಾಗಾಗಿ ಮತ್ತು ಕೆಲವರೆಲ್ಲ ಸಡನ್ನಲ್ಲಿ ಹೋಗೋದು ಕಾಣಿಸ್ತಿತ್ತು, ಬಟ್ ಆದರೂ ಸಡನ್ನಲ್ಲಿ ಹೋಗೋದು ತುಂಬಾ ಕಷ್ಟ. ನಾವು ಸಡನ್ನಲ್ಲಿ ಬಂದಿರುವ ಕಾರಣ ನಾವು ಆ ಪ್ಲೇಸಿಗೆ ಹೋಗಲಿಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ. ಆಮೇಲೆ ನಾವು ಅಲ್ಲಿಂದ ರಿಟರ್ನ್ ಐನ್ ಗರ್ಜಿಸ್ ಪ್ಲೇಸಿಗೆ ಹೋದೆವು. ಐನ್ ಗರ್ಜಿಸಲ್ಲಿ ಏನಿದೆ ಅಂತ ಹೇಳಿದರೆ ವಾಟರ್ ಫಾಲ್ ವ್ಯೂ ಇದೆ, ಬಟ್ ಇವಾಗ ಗೊತ್ತಿಲ್ಲ ವಾಟರ್ ಫಾಲ್ ವ್ಯೂ ಇದೆಯೇ ಇಲ್ವಾ ಅಂತ, ಅಲ್ಲಿ ಹೋಗಿ ನೋಡಬೇಕಷ್ಟೇ. ಇಲ್ಲಿ ವಾಟರ್ ಫಾಲ್ ವ್ಯೂ ಇಲ್ಲ, ಇಲ್ಲದಿದ್ದರೆ ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ನೀರು ಬೀಳ್ತಿತ್ತು. ನಮಗೆ ಸಲಲಕ್ಕೆ ಬಂದ ಮೇಲೆ ಮಳೆ ಅಂತೂ ಸಿಕ್ಕಿತ್ತು, ಆದರೆ ವಾಟರ್ ಫಾಲ್ ವ್ಯೂ ಎಲ್ಲಿಯೂ ಸಹ ಸಿಗಲಿಲ್ಲ. ಮತ್ತು ಗ್ರೀನರಿ ಅಂತೂ ಎಲ್ಲ ಕಡೆ ಸಖತ್ತಾಗಿತ್ತು. ವಾಟರ್ ಫಾಲ್ ವ್ಯೂ ಒಂದು ಇರ್ತಿದ್ರೆ ಒಳ್ಳೇದಿರ್ತಿತ್ತು. ಇದೆಲ್ಲ ಇಲ್ಲಿ ಕೇವ್, ಎಲ್ಲರೂ ಕೇವ್ ಒಳಗಡೆ ಹೋಗಿ ಫೋಟೋಸ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ನಾನು ಸಹ ಇವಾಗ ಕೇವ್ ಒಳಗಡೆ ಹೋಗ್ತೇನೆ.
ಅವೆಲ್ಲ ನೋಡಿಕೊಂಡು ನೆಕ್ಸ್ಟ್ ಇಲ್ಲಿಂದ ನಾವು ಹೊರಟೆವು. ಮತ್ತೇನು ಅಂತ ಹೇಳಿದರೆ ಮಸ್ಕತ್ತಲ್ಲಿ ಇವಾಗ ಹೈ ಟೆಂಪರೇಚರ್ ಅಲ್ವಾ, ಸೊ ಹಾಗಾಗಿ ಇಲ್ಲಿ ಒಳ್ಳೆ ವೆದರ್ ಇರುವ ಕಾರಣ ಈ ಖರೀಫ್ ಸೀಸನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸಹ ಇಲ್ಲಿಗೆ ಬರ್ತಾರೆ ಈ ಸೀಸನಲ್ಲಿ. ನಮಗಂತೂ ಸಲಾಲ್ ಟ್ರಿಪ್ ತುಂಬಾ ಚೆನ್ನಾಗಿತ್ತು, ನಾವಂತೂ ತುಂಬಾ ಎಂಜಾಯ್ ಮಾಡಿದೆವು. ಇಲ್ಲಿಗೆ ನಮ್ಮ ಸಲಾಲ ಟ್ರಿಪ್ ಮುಗಿಯಿತು. 4 ಡೇಸ್ ಅಂತೂ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ 3 ಡೇಸ್ ಸಾಕು ಅಂತ ಅನ್ನಿಸ್ತದೆ ಸಲಾಲ ಇಷ್ಟು ಪ್ಲೇಸ್ ಕವರ್ ಮಾಡಲಿಕ್ಕೆ. ಬಟ್ ಇನ್ನೂ ತುಂಬಾ ಪ್ಲೇಸ್ ಇದೆ, ಬಟ್ ನಾವು ಮೇನ್ ಪ್ಲೇಸ್ಗಳಿಗೆಲ್ಲ ಹೋದೆವು ಅಷ್ಟೇ. ದಿನಕ್ಕೆ 2-3 ಪ್ಲೇಸ್ ಕವರ್ ಮಾಡಿದರೆ ಹೋದ ಪ್ಲೇಸನ್ನು ನಾವು ಚೆಂದ ಎಕ್ಸ್ಪ್ಲೋರ್ ಮಾಡ್ಬೋದು. ಹಾಗಾಗಿ ನಾವು ಸ್ವಲ್ಪ ಈ ಥರ 4 ಡೇಸ್ ಪ್ಲ್ಯಾನ್ ಮಾಡಿದೆವು. ಒಮನ್ನ ಸಲಾಲ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಅಂದರೆ ಇನ್ನು ನಾವು ಮಸ್ಕತ್ ವ್ಲಾಗಲ್ಲಿ ಸಿಗುವ. ಎಲ್ರಿಗೂ ಬಾಯ್ ಬಾಯ್.